ಏನು ಮಾಡಿದಪ್ಪ ಎಲ್ಲಿ ನಡಕ್ತಾ ಇದೆ ಅದರ ಮಿಕ್ಸ್ಡ್ ಫೀಲಿಂಗ್ಸ್. ಎಕ್ಸೈಟೆಡ್ ಬಿಕಾಸ್ ದಿಸ್ ಇಸ್ ಮೈ ಡ್ರೀಮ್ ಬುಕ್ ಮಾಡ್ಕೊಂಡು ಹೋಗೋಣ ಆಯಿತಾ ಬ್ರೋ. ಸೀರಿಯಸ್ಲಿ ಇಟ್ ಈಸ್ ನಾಟ್ ಈಸಿ. ತುಂಬ ಕಷ್ಟ ಇಂಡಿವಿಜುವಲ್ ಆಗಿ ಸೌತ್ ಕೊರಿಯಾ ಟ್ರಿಪ್ ಮಾಡಬೇಕು ಪ್ಲಾನ್ ಮಾಡಬೇಕು ಅಂದರೆ ಬಿಕಾಸ್ ನನಗೆ ಎಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ ಬಿಕಾಸ್ ಎಲ್ಲ ತುಂಬ ದೂರ ದೂರ ಡಿಫ್ರೆನ್ಸು ಹೋಟೆಲ್ಸ್ ಬುಕ್ಕಿಂಗಿಗೆ ಬಿಕಾಸ್ ನಾನು ಸ್ಟೇ ಆಗ್ತಿರೋದೇ ಜಸ್ಟ್ 7 ನೈಟ್ಸ್ 6 ನೈಟ್ಸ್ 7 ನೈಟ್ಸ್ ನಾನು ಮಾಡಿ ಆ್ಯಕ್ಚುಲಿ ನಾನು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೆ. ದೆನ್ ಐ ಗಾಟ್ ಟು ನೋ ಇಟ್ ಈಸ್ ಟೂ ಫಾರ್, ಎಲ್ಲೋ ಬೇರೆ ಕಡೆ ಬುಕ್ ಮಾಡಿಬಿಟ್ಟಿದ್ದೆ ಅಂತ. ಅಗೇನ್ ಈಗ ಅದನ್ನು ಕ್ಯಾನ್ಸಲ್ ಮಾಡಬೇಕಿನ್ನೂ ಮಾಡಿಲ್ಲ ನಾನು. ಹೋಪ್ಫುಲಿ ಅದು ರೀಫಂಡ್ ಆಗುತ್ತೆ ನನಗೆ. ಆಲ್ಮೋಸ್ಟ್ 8,000 ಟು 9,000 ರೀಫಂಡ್ ಆಗಬೇಕು. ರೀಚ್ ಆಗಿ ಹೋಗಿದ್ದ ದಿನ ಸ್ಟೇ ಆಗಕ್ಕೆ ಒಂದು ಹೋಟೆಲ್ ಬುಕ್ ಆಗಿದೆ. ದೆನ್ ಇನ್ನೂ 2 ಹೋಟೆಲ್ಸ್ ಬುಕ್ ಮಾಡಬೇಕು. ಐ ಆಮ್ ಪ್ಲಾನಿಂಗ್ ಟು ಗೋ ಟು ಬೂಸನ್. ಸೊ ಬೂಸನ್ದು ಇನ್ನೂ ಬುಕ್ ಮಾಡಬೇಕು. ಆ್ಯಂಡ್ ಹಾನಕ್ ವಿಲೇಜ್ ಅಲ್ಲಿ ಐ ವಾಂಟ್ ಟು ಸ್ಟೇ. ಬಟ್ ಅಲ್ಲಿ ನನಗೆ ಅಂದರೆ ನನ್ನ ಪರ್ಟಿಕ್ಯುಲರ್ ಏನು ಹಳ್ಳಿ ಸೌತ್ ಕೊರಿಯಾದು ಮನೆ ಏನಿದೆ ಅಲ್ಲ, ಆ ವಿಲೇಜ್ ಟೈಪ್ ಟ್ರೆಡಿಷನ್ ಹೌಸ್ ಆ ಥರದ್ರಲ್ಲೇ ಸ್ಟೇ ಆಗಬೇಕು ಅಂತ. ಎಕ್ಸೈಟೆಡ್ ಬಿಕಾಸ್ ದಿಸ್ ಇಸ್ ಮೈ ಡ್ರೀಮ್ ಮೈ ಡ್ರೀಮ್ ಇಸ್ ಹ್ಯಾಪ್ನಿಂಗ್. ಐ ಆಮ್ ವೆರಿ ಎಕ್ಸೈಟೆಡ್. Later. ನೋಡು Cheers. Ajusi 안녕하세요. 얼마나 많이? Several days later. ಐ ಆಮ್ ಅಪ್ಸೆಟ್. ಬೇಜಾರಾಗಿದೆ ನನಗೆ. ಮೋಟಿವೇಶನ್ ಇಲ್ಲ, ಕೆಲಸ ಮಾಡೋಕ್ಕೆ ಮೋಟಿವೇಶನ್ ಇಲ್ಲ. ಆ್ಯಂಡ್ ಆಲ್ಸೋ ನಾಳೆನೇ ಹೋಗ್ತಿರೋದು ಸೌತ್ ಕೊರಿಯಾಗೆ. ಬಟ್ ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ ಬಿಕಾಸ್ ನಂದು ವೀಸಾನೇ ಇನ್ನೂ ಅಪ್ರೂವಲ್ ಆಗಿಲ್ಲ. ಇನ್ನೂ ಬಂದಿಲ್ಲ ನಂದು ವೀಸಾ, ಪಾಸ್ ಆಗಿಲ್ಲ ನಂದು. ಸೊ ನನಗೆ ಅದು ವಿಷಯ ಕೇಳಿ ಸಕ್ಕ ಬೇಜಾರಾಗೋಯ್ತು. ನಂಗೆ ನಾಳೆ ನೈಟ್ 11 o'clock ಫ್ಲೈಟ್ ಇರೋದು. ಬಟ್ ನಾಳೆ ಮಧ್ಯಾಹ್ನ ಅಪ್ಡೇಟ್ ಮಾಡ್ತೀವಿ ಓಕೆ ಆಯಿತು ಅಂತ ಅಂದರೆ. ಎಲ್ಲಿ ವೀಸಾ ಪ್ರೊಸೆಸ್ ಆಗ್ತಾಯಿದೆ, 2 ಕಡೆಯಿಂದ ಟ್ರೈ ಮಾಡ್ತೇವೆ. ಒಂದು ಇಸ್ ಮುಂಬೈ ಆ್ಯಂಡ್ ಒನ್ ಇಸ್ ಚೆನ್ನೈ. ಎಲ್ಲಿ ಆಗುತ್ತೆ ಅಲ್ಲಿಂದ ಪರ್ಸನ್ ಕೈಲಿ ಪಾಸ್ಪೋರ್ಟ್ ಆ್ಯಂಡ್ ವೀಸಾನ ಫ್ಲೈಟಲ್ಲಿ ತಲುಪಿಸ್ತೀವಿ, ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಖತ್ ಬೇಜಾರಾಗ್ತಾ ಇದೆ. ಬಿಕಾಸ್ ಏನಕ್ಕೆ ಆಗ್ತಾಯಿಲ್ಲ ಅಂದರೆ ಬಿಕಾಸ್ ಐ ಆಮ್ ಯಂಗ್ ಆ್ಯಂಡ್ ಡೂಯಿಂಗ್ ಗುಡ್ ಬಿಸ್ನೆಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಅದು ಅವ್ರಿಗೆ ಕ್ವೆಶ್ಚನ್ ಬರುತ್ತೆ. ದಿಸ್ ಇಸ್ ದ ಫ್ಯಾಕ್ಟ್. ತುಂಬ ಚಿಕ್ಕ ಏಜ್ಗೆ ಸ್ವಲ್ಪ ಸಕ್ಸಸ್ಫುಲ್ ಆದ್ರೂ ಈ ಥರದ್ದೆಲ್ಲ ಅವ್ರಿಗೂ ನಾವು ಪ್ರೂವ್ ಮಾಡಬೇಕಾಗತ್ತೆ. ಸೊ ನಾನು ಪ್ರೂವ್ ಮಾಡೋದಕ್ಕೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಅದನ್ನು ನಾವು ಚೆಕ್ ಮಾಡಬೇಕಲ್ಲ. ಚೆಕ್ ಮಾಡಿ ವೆರಿಫೈ ಮಾಡಿ ಕಳಿಸ್ಬೇಕು. ಆ್ಯಂಡ್ ಯಾ ಪ್ಯಾಕಿಂಗ್ ಮಾಡ್ಕೊಳ್ಳೋಕೆ ಮೋಟಿವೇಶನ್ ಇಲ್ಲ. ಬಟ್ ಸ್ಟಿಲ್ ಐ ವಿಲ್ ಡೂ ಬಿಕಾಸ್ ಹೇಳಿದ್ದಾರೆ ಪ್ಲೀಸ್ ಪಾಸಿಟಿವ್ ಆಗಿರಿ, ಆಗುತ್ತೆ, ಐ ವಿಲ್ ಟ್ರೈ ಮೈ ಬೆಸ್ಟ್ ಅಂತ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಸ್ಪೆಂಟ್ ಅ ಲಾಟ್ ಆಫ್ ಮೈ ಎಫರ್ಟ್, ಎನರ್ಜಿ, ಮನಿ ಎಲ್ಲ. ಸೊ ಹಾಗಾಗಿ ಸಖತ್ ಬೇಜಾರಾಗ್ತದೆ, ಸಖತ್ ಡಿಸಪಾಯಿಂಟ್ ಆಗಿಬಿಡ್ತೀನಿ. ಅದೇನಾದರೂ ಆಗಲಿ ಫುಲ್ ಬಟರ್ಫ್ಲೈಸ್ ಫುಲ್ ನಡಕ್ತಾ ಇದೆ. ಅದರ ಮಿಕ್ಸ್ಡ್ ಫೀಲಿಂಗ್ಸ್ ಲೈಕ್. ಆ್ಯಂಡ್ ಆಲ್ಸೋ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು ಇಲ್ಲಿ ನಂದು ವರ್ಕ್ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನು ಅಕಸ್ಮಾತ್ ಹೊರಟ್ಬಿಟ್ರೆ 1 ವೀಕ್ ಇರಲ್ಲ ನಾನು ಇಂಡಿಯಾದಲ್ಲಿ. ಸೊ ಇಲ್ಲ ಅಂದ್ರೂ ನನಗೇನು ಅಪ್ಕಮಿಂಗ್ ಇವೆಂಟ್ಸ್ಗಳಿದೆ ಅದೆಲ್ಲ ಪ್ರಾಸೆಸ್ ಎಲ್ಲ ನೀಟಾಗಿ ಆಗಲಿ ಅಂತ. ಬಿಕಾಸ್ ಸಂಗೀತ ಕೊರಿಯೋಗ್ರಫಿ ನಡೀತಾ ಇದೆ ಈಗ ಹುಬ್ಳಿಯಲ್ಲಿ ಆ್ಯಂಡ್ ಬ್ಯಾಂಗ್ಳೂರಲ್ಲಿ 2 ಕಡೆನೂ ಸಂಗೀತ ಕೊರಿಯೋಗ್ರಫಿ ಆಗ್ತಾಯಿದೆ. ಸೊ ನಾನು ಇಲ್ಲ ಅಂದ್ರೂ ಅದು ಕೂಡ ಸ್ಮೂತಾಗಿ ಹಾಕಬೇಕು. ಆ್ಯಂಡ್ ಆಲ್ಸೋ ಆದಷ್ಟು ಬೇಗ ನಾನು ವೆಂಡರ್ಸ್ ಬುಕ್ ಮಾಡ್ಕೋಬೇಕು. ಇಲ್ಲ ನಾನು ಲೇಟಾಗಿ ಬುಕ್ ಮಾಡಿದ್ರೆ ಎಲ್ಲ ಕಾಸ್ಟಿಂಗ್ ಎಲ್ಲ ಹೈ ಆಗಿಬಿಡುತ್ತೆ. ಆ್ಯಂಡ್ ಐ ವಿಲ್ ಬಿ ಇನ್ ಟ್ರಬಲ್ ಅದರ್ವೈಸ್. ಸೊ ಈ ಥರ ಎಲ್ಲ ಇರೋದ್ರಿಂದ ನಾನು ಹೋಗೋಕ್ಕೂ ಮುಂಚೆ ಎಷ್ಟು ಸೆಟ್ ಮಾಡಿ ಹೋಗಬೇಕು, ಕೆಲಸ ಎಲ್ಲ ಸ್ಮೂತ್ ಆಗೋ ಅಷ್ಟು ಅದನ್ನು ಐ ಆಮ್ ಡೂಯಿಂಗ್. ಆ್ಯಂಡ್ ಯಾ ನಾನು ಇಂಡಿಯಾಲಿ ಇಲ್ಲ ಅಂದರೂ ಕೆಲಸ ಚೆನ್ನಾಗಿ ಆಗೋ ರೀತಿ ನಾನು ಎಲ್ಲ ಸೆಟ್ ಮಾಡ್ತಾಯಿದ್ದೀನಿ. ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಮೋಟಿವೇಶನ್ ಇದೆ. ಬಿಕಾಸ್ ನಾನು ಇಲ್ಲೇ ಇದ್ದರೂ ನಾನು ಹೋದ್ರೂ ಇದ್ರೂ ಮಾಡಲೇಬೇಕು ಅದನ್ನು. ಸೊ ನಾನು ಮಾಡ್ತಾಯಿದ್ದೀನಿ. ನಂಗೆ ಅದೇನು ಕೆಲಸದ ಬಗ್ಗೆ ಐ ಆಮ್ ನಾಟ್ ವರಿಡ್. ಬಟ್ ಕೊರಿಯಾ ಬಗ್ಗೆನೇ ಐ ಆಮ್ ವರಿಡ್. ಯಾ ಹೋಪ್ಫುಲಿ ಆಗಲಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಮಂತ್ ಬ್ಯಾಕ್ ಟು ಬ್ಯಾಕ್ ಈವೆಂಟ್ಸ್ ಇದೆ ನನಗೆ. ಬಿಗ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ಹುಬ್ಳಿ ಆ್ಯಂಡ್ ಇನ್ ಕೂರ್ಗಲ್ಲಿ ಆ್ಯಂಡ್ ಹುಬ್ಳಿಯಲ್ಲಿ 2 ಕಡೆನೂ ನನಗೆ ಈವೆಂಟ್ ಇದೆ.
ಏನೇನು ಪೇಪರ್ ವರ್ಕ್ ಮಾಡೋದೆಲ್ಲ ಮಾಡಿಬಿಟ್ಟು ಐ ಸ್ಟಾರ್ಟ್ ಮೈ ಪ್ಯಾಕಿಂಗ್. ಅಷ್ಟೇ. ನಾನು ಆದಷ್ಟು ಕಮ್ಮಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನಂದು ಪ್ಲ್ಯಾನ್ ಇರೋದು ಎಲ್ಲನೂ ಸೌತ್ ಕೊರಿಯಲ್ಲಿ ಶಾಪಿಂಗ್ ಮಾಡೋಣ ಅಂತ. ಬಿಕಾಸ್ ಸೌತ್ ಕೊರಿಯಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆ್ಯಂಡ್ ಮೇಕಪ್ ಆ್ಯಂಡ್ ಒಳ್ಳೊಳ್ಳೆ ಡ್ರೆಸ್ ಶಾಪಿಂಗ್ ಮಾಡಬೇಕು ಅನ್ನೋ ಆಸೆ ಇದೆ. ಹಾಗಾಗಿ ಇಲ್ಲಿಂದ ತುಂಬ್ಕೊಂಡೋದ್ರೆ ಎಲ್ಲ ಲಗೇಜ್ ಜಾಸ್ತಿ ಆಗುತ್ತೆ ಅಂತ ಬೇಸಿಕ್ ಎಷ್ಟು ಬೇಕು ಅಷ್ಟು ತೊಗೊಂಡೋಗ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಖಾಲಿ ಸುಟ್ಕೇಸ್ ತೊಗೊಂಡೋಗ್ತಾ ಇದ್ದೀನಿ. ದೆವ್ವಗಳು ತಿನ್ನೋ ಟೈಮಲ್ಲಿ ನಾನು ಕೂಡ ದಾಲ್ ರೈಸ್ ತಿಂತಿದ್ದೀನಿ. ಬಿಕಾಸ್ ನನಗೆ ಕೊರಿಯಾಗೆ ಹೋದ್ಮೇಲೆ ಕ್ರೇವಿಂಗ್ಸ್ ಎಲ್ಲ ಆಗಬಾರ್ದು ಅಂತ ಚೆನ್ನಾಗಿ ತಿಂತಿದ್ದೀನಿ ಮಧ್ಯರಾತ್ರಿ ಇವಾಗ. The next day. ಪಲಿ ಬಾ ನೆಕ್ಸ್ಟ್ ಓವರ್ ಆಯ್ತದೆ. ಯಾಕೆ ತಲೆ ಕೆಡಿಸ್ಕೊತೀಯ? ಏಜ್ ಕಮ್ಮಿ ಅದಕ್ಕೆ ಪಲಿ ಏಜ್ ಕಮ್ಮಿ ಅವ ಇದು ಬೇರೆ. ಅದರಿಂದ ಈ ಏಜ್ಗೆ ಎಷ್ಟು ಕೊಡಿಕೆ ಅಂತೇಳಿ ಇದು ಮಾಡಿ ಸುಮ್ಮನೆ ಓವರ್ ಆಯ್ತದೆ. ಬಾ ತಲೆ ಕೆಡಿಸ್ಕೊಬೇಡ. ಬಾ ನೆಕ್ಸ್ಟ್ ಹೋಗು. ನಾನು ಕಳ್ಸೋಕೆ ನನಗೂ ಆಸೆ ಆಗಿರಲಿಲ್ವಾ ನಿಮ್ಮ ಮಗಳು ಹೋಗಿದ್ದು ಬರಲಿ ಅಂತ. ಸುಮ್ಮನೆ ಹೋಗು ಆಯಿತಾ. ಎಲ್ಲ ಕರೆಕ್ಟಾಗಿ ತಿಳ್ಕೊಂಡೆ. ಏನು ಹಿಂಗೆ ಇನ್ನೂ ಏಜ್ ಇದೆ, ಇನ್ನು ಟೈಮ್ ಇದೆ, ಯಾಕೆ ತಲೆ ಕೆಡಿಸ್ಕೊತೀಯ? ನೋಡು ನಾನು ಖುಷಿಯಾಗಿದ್ದೆ ತಾನೆ ಕಳಿಸ್ಕೊಳಕ್ಕೆ. ನೋಡು ಮೊನ್ನೆನೇ ಊರಿಂದ ಬಂದೆ. ಬಿಸಿ ಮಾಡಿಬಿಡ, ತಲೆ ಕೆಡಿಸ್ಕೊಬೇಡ. ಬಂಗಾರ ಹಾಲು ಬಂಗಾರ ಹಾಲು ಬಂಗಾರ ಅಕ್ಷಯ್ ಜೊತೆಗೆ ಗೊತ್ತವ್ರಂತ ಹೋಗು, ಏನಾದ್ರು ಮಾಡು. ಮನೆಗೆ ಗೊತ್ತವ್ರಂತ ಹಂಗಂದ್ರೆ ಅಯ್ಯೋ ಬರಲಿ ಮೇಡಮ. ಹೋಗು ಬಾ ಮಗಳೇನೋ. ನನಗೂ ಆಸೆ ಇತ್ತಲ್ವ ನನ್ನ ಮಗಳು ಅಲ್ಲಿ ಗಂಟ ಒಯ್ತಾಳೆ ನೋಡ್ಕೊಬರ್ಲಿ. ನಾನು ಖುಷಿಯಾಗಿ ಕುಣ್ಕೊಂಡು ಕೂತಿದ್ದಿಲ್ವಾ ಏರ್ಪೋರ್ಟಿಗೆ ಬರೋಕ್ಕೆ ಕಳಿಸ್ಕೊಡೋಕ್ಕೆಲ್ಲ. ನೋಡು ಏನಿಲ್ಲ, ನೆಕ್ಸ್ಟ್ ಓದಾಯ್ತೆಲ್ಲ ತಿಳ್ಕೊಂಡು ಕರೆಕ್ಟಾಗಿ ನೆಕ್ಸ್ಟ್ ಬುಕ್ ಮಾಡಿ ಕಳಿಸ್ಕೊಡ್ತೀನಿ. ನಿಮ್ಮ ಅಪ್ಪ ಕೊಡ್ತಾನೆ. ಬಾರ ಬಂಗಾರಿ, ಬಾರ ಮುದ್ದು. ಆಗುತ್ತೆ ಬಾ, ಏಜ್ ಕಮ್ಮಿ ಇರೋದ್ರಿಂದ ಅಷ್ಟೇ. ನೀನೇನು ಅಂದ್ರೆ ನಾನೇನು ಇದು ಮಾಡಿಲ್ವಾ. ನನಗೂ ಖುಷಿ ಇತ್ತು. ನಾನು ನನ್ನ ಮಗಳಲ್ಲಿ ನೋಡೋಕೆ ಹೋಗ್ತಾ ಇದ್ದಾಳೆ, ಬರ್ತಾಳೆ ಅಂತ ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ. ಹೋಗು ಬಾ, ನೆಕ್ಸ್ಟು ಇದೆಲ್ಲ ಕರೆಕ್ಟಾಗಿ ತಿಳ್ಕೊಂಡು ಬುಕ್ ಮಾಡ್ಕೊಂಡು ಹೋಗೋಣ ಆಯಿತಾ. ನಾನು ಏರ್ಪೋರ್ಟ್ ಬಂದು ಕಳಿಸ್ಬಿಟ್ಟು ಬರೋಣ ಅಂತ. ಆಯಿತು. ಅದು ಚಿನ್ನವರಿ ನನ್ನ ದುಡ್ಡೆಲ್ಲ ಹೋಯ್ತು. ಏನಿಲ್ಲ ಬಾ, ಸಂಬಳ ಮಾಡ್ಕೊ ಆಯಿತು. ಅನ್ಬಾರ್ದು, ಬರುತ್ತೆ ಅದೆಲ್ಲ ಬರ್ತಾಳೆ ಮತ್ತೆ ಬರ್ತಾಳೆ. ಹಂಗನ್ಬೇಡ, ಬರ್ತಾಳೆ ಬಾ. ದುಡ್ಡು ತಲೆ ಕೆಸ್ಕೊಂಡ ನೀನು ಹೋಗಿ ನೋಡಲಿ ಅಂತ ಅಂದ್ಕೊಂಡಿದ್ದಿ, ತಲೆ ಕೆಸ್ಕೊಂಡಿದ್ದಿ. ಒಳ್ಳೆ ಬಂತಲ್ಲ ದುಡ್ಡು. ಇವತ್ತಿನ ನಾಳೆ ಸಂಪಾದನೆ ಮಾಡ್ಕೋಬೋದು ಮಗಳೇ, ತಲೆ ಕೆಡ್ಸ್ಕೊಬೇಡ. ಬಾ ಆಯ್ತು, ಆರಾಮಾಗಿ ಬಾ. ಟೈಮ್ ಇರಲಿಲ್ಲ ನನಗೂ, ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇತ್ತು. ಹೋಗಿ ಬಂದ್ಬಿಡೋಣ ಅಷ್ಟರಲ್ಲಿ ಅಂತ. ನಾವು ಹಂಗೆಲ್ಲ ಇದ್ದಿದ್ದು. ನಾನು ಅಂಕಿತಾನೆ ಖುಷಿಯಾಗಿ ಕಳಿಸ್ಕೊಟ್ಟಿದ್ದು. ಖುಷಿಯಾಗಿ ಬಂದಿದ್ದು ನಾನು. ಹೇಳು ಹೋಗ್ಲಿ, ಮುಂದಿನ ವಾರ ಹೋಗೋಣ ಅಂದ್ರೆ ಆಗಲ್ಲ, ಅದ್ರ ಮುಂದಿನ ವಾರ ಆಗಲ್ಲ, ನೆಕ್ಸ್ಟ್ ತಿಂಗಳು ಹೋಗೋಣ ಅಂದ್ರೂ ಆಗಲ್ಲ. ನೆಕ್ಸ್ಟು ಟೈಮ್ ಇದೆ, ಹೋದ್ರಾಯ್ತು ಬಿಡು. ನೆಕ್ಸ್ಟು ಹೋದ್ರಾಯ್ತು. ನೆಕ್ಸ್ಟ್ ಆಷಾಢ ಬರ್ತಲ್ಲ, ಆಗೋದೈತೆ ಬಿಡು. ಆಷಾಢ ಬರುತ್ತಲ್ಲ, ಆಗ ಫ್ರೀ ಸಿಗುತ್ತಲ್ಲ, ಆಗ ಹೋಗೋದು. ಆಗ ಟೈಮ್ ಸಿಗುತ್ತೆ. ವಾರ ಬಂಗಾರ, ವಾರ ಮುಂದೆ ನೋಡ್ಬಿಡು. ಬಾರಿ ಮಗಳು ದೇವ್ರಿದ್ದಾನೆ, ನಮಗೆ ದೇವ್ರು ಕೊಡ್ತಾನೆ. ನಾವು ದೇವ್ರು ಮಕ್ಕಳು ತಾನೆ ನಾವು. ದೇವ್ರಿದ್ದಾನೆ, ದೇವ್ರು ಕೊಡ್ತಾನೆ, ಹೆದರ್ಕೋಬಾರ್ದು. ಕಾಫಿ ಮಾಡ್ಕೊಡ್ತೀನಿ, ತಗೋತೀನಿ. ಅವ್ರು ಬರ್ತಾರೆ, ಮನೆ ಕ್ಲೀನ್ ಮಾಡ್ಕೊಂಡು. ಬರಲಿ ಬಾ, ಮನೆ ಕ್ಲೀನ್ ಇದೆ, ಮನೆ ಒರೆಸಿದೆ ಕಣ.
ಹೆಚ್ಕೊಬೇಡ, ಹೋಗು ಬಾ. ಅಯ್ಯೋ ಲಕ್ಷ್ಮಿ ಕೊಡ್ತಾಳೆ ಬಾ, ದೇವ್ರಿದ್ದಾನೆ ನಮಗೆ, ತಲೆ ಕೆಡ್ಸ್ಕೊಬಿಡ್ದು. ನಾನೇ ಅಮ್ಮ ಹೇಳ್ಬೇಕಾದ್ರೆ ನೀನು ತಲೆ ಕೆಡ್ಸ್ಕೊಬಿಡ್ದು. ಏನು ಮಾಡೋದಪ್ಪ, ಏಜ್ ಕಮ್ಮಿ ಅಂತಲ್ಲ, ಅದಕ್ಕೆ ಅಂತ ಆಗಿರೋದು. ಏಜ್ ಕಮ್ಮಿ ಇರೋದ್ರಿಂದ ಅಂತ ಒಂದೇ ಸಲ ಕಳಿಸ್ಮೇಲೆ ಒಂದೇ ಸಲ ಬರಬೇಕಿತ್ತು ತಾನೇ. ಏಜ್ ಕಮ್ಮಿ ಆಗ್ಬಿಟ್ರೆ ಏನೋ, ನಾನು ದುಡಿತಾ ಇಲ್ವಾ, ಇಲ್ಲಿ ಕೆಲಸ ಮಾಡ್ತಾ ಇಲ್ವಾ? ಮಾಡ್ತೀಯ ಅದಾದ ಇದು ತೋರಿಸುತ್ತಂತಲ್ಲಿ ಇಷ್ಟು ಏಜ್ಗೆ ಇಷ್ಟಿದು ಎಲ್ಲ ಅಲ್ಲಿ ತೋರಿಸುತ್ತಂತೆ ಕಣ ಬಂಗಾರೆ. ತೋರಿಸುತ್ತೆ, ಹೌದು. ಪ್ರಯತ್ನ ಪಡ್ತಿದ್ದಿ ತಾನೇ, ಆಯಿತು ಆಯಿತು. ಸ್ನಾನ ಮಾಡ್ಕೊಬತ್ತೀನಿ ನೋಡಿ, ನಾನು ಸ್ನಾನನೇ ಮಾಡಿರೋ. ಬಾ ಮಾಡಿ ಮತ್ತು ನೀರು ಅವಾಗಲೇ ಕೈದಿತ್ತು. ಬಾ ಒದ್ದು ಮಗರು ಒದ್ದು ನೋಡಿ ಬಾರ ಮಂಗ್ಲೆ, ನಾ ಇಲ್ಲಿಂದ ತಲೆ ಕೆಡಿಸ್ಕೊಬೇಡ. ಕಳಿಸ್ತಾರೆ ನೆಕ್ಸ್ಟ್. ನಾನು ಆಯ್ಕೆ ಮಾಡಿ ಕಳಿಸ್ಕೊಡ್ತೀನಿ. ನನ್ನ ಮಗಳಲ್ಲಿಗೆ ಹೋಗಲೇಬೇಕು ಭಗವಂತ, ನಾನು ಕೇಳ್ಕೊಂಡೇ ಬರ್ತೀನಿ. ನೆಕ್ಸ್ಟ್ ಅಲ್ಲಿಗೆ ಹೋಗಿ ನಾನು ಶನಿ ಮಹಾತ್ಮನ ಚಂಬಲಿ ಕೇಳ್ಕೊಂಡು ಬರ್ತೀನಿ. ಇದು ಎಲ್ಲ ಕರೆಕ್ಟಾಗಲಿ, ನನ್ನ ಮಗಳು ಹೋಗ್ಲೇಬೇಕಂತೇಳಿ ನಾನೆಲ್ಲ ಕೇಳ್ಕೊಂಡು ಬಂದು ಕಳಿಸ್ಕೊಡ್ತೀನಿ. 1 week later. ಅದಕ್ಕೆ ಜ್ಯೋತಿ was telling that I have a gut feeling that he will go to the Mommy, it's so good. Hey, come on, baby! Come on! Yes! Come on! ಹಾಂ, ಫೈನಲಿ ವೀಸಾ ಬಂತು. ನಾನು ಯಾವ ಡೇಟ್ ಅಂದ್ಕೊಂಡಿದ್ದೆ ಅದಕ್ಕಿಂತ 1 ವೀಕ್ ಲೇಟಾಗಿ ಬಂದಿದೆ. ಸೊ ಎನಿವೇ, ಈ ಸಲ ನಾನು ಸೌತ್ ಕೊರಿಯಾಗೆ ಹೋಗಾಗಿಲ್ಲ ಅಂದ್ರೂ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀನಿ. ಸೊ ನೋಡೋಣ ನಾನು ಯಾವಾಗ ಹೋಗ್ತೀನಿ ಅಂತ. Congratulations, brother. Congratulations.